ನಿಮ್ಮೆಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಹಾಗೂ ಈ ದೇಶ ಕಂಡಂತ ಅಪ್ಪಟ ರಾಷ್ಟ್ರಭಕ್ತ, ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನ ನಗನಗ್ತಾ ಕೊಟ್ಟಂತ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತೇನೆ. ನಾವೇನು ಮಾತಾಡೋದು ಬೇಡ, ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕಂತ ಹೇಳಿ ಹೆಚ್ಚಿನ ಸಮಯವನ್ನ ನಿಮಗಾಗಿ ಕೊಟ್ಟು ನಾವೆಲ್ಲರೂ ನಿಮ್ಮ ಮಾತುಗಳನ್ನ ಕೇಳ್ತಾ ಕೂತಿದ್ದೀವಿ. ಸುಮಾರು 5 ರಿಂದ 6 ಮಕ್ಕಳು ಇವತ್ತಿನ ಈ ದಿನದ ಪ್ರಾಮುಖ್ಯತೆಯ ಬಗ್ಗೆ, ಸ್ವಾತಂತ್ರ್ಯ ನಮ್ಗೆ ಯಾವ ರೀತಿ ಸಿಕ್ತು, ಬಹಳ ಅತ್ಯಂತ ಸುಂದರವಾಗಿ ಆ ಮಕ್ಕಳು ಮಾತಾಡಿದ್ ನೋಡಿದ್ರೆ ಭಾರಿ ಖುಷಿ ಆಗ್ತಾ ಇತ್ತು. ಇಲ್ಲೇನು ಸಾಕಷ್ಟು ಜನ ಮಕ್ಕಳು ಸೇರಿರಿ, ಅವ್ರಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ಬೇಕು? ಇಲ್ಲೊಂದು ಮಗು ಮಾತಾಡ್ತಾ ಇತ್ತು, ಈ ಡಯಸಿನ್ಕಿನ ಇಷ್ಟೇ ಐತಿತ್ತು ಆ ಮಗುವಿಂದು, ಇಷ್ಟೇ. ಅವನಿಗೆ ಯಾರು ನೀವು ಹಿಡ್ಕೊಂಡ್ರು ಒಂದೇ ಕೈ ಎತ್ತಬಹುದಿತ್ತು ಅವನಿಗೆ. ನಾವು ಆದ್ರೂ ಆ ಮಗುನು ಕೂಡ ಮಾತಾಡೋಕೆ ಪ್ರಯತ್ನ ಮಾಡ್ತು. दी एज स्कूल एडमिशंस आर ओपन, जहां तालीम से बनेगा आपके बच्चे का रोशन कल। मेहनत का इनाम 2 लाख रुपए, 12 साल फ्री एजुकेशन, सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। ವಿದ್ಯಾರ್ಥಿಗಳೇ, ನೀವೆಲ್ಲರೂ ನೆನಪಿಡಬೇಕು, ಒಂದು ಕಾಲಿತ್ತು ಭಗತ್ ಸಿಂಗ್, ಏನ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನೋಡಿದಂತ ಭಗತ್ ಸಿಂಗ್, ಸಾವಿರಾರು ಜನ ಸಿಖ್ಖರ ಮಾರಣ ಹೋಮ ನಡೀತಕ್ಕಂಥದ್ದನ್ನ ನೋಡಿದ ಭಗತ್ ಸಿಂಗ್ ಆ ಜನರಲ್ ಡಯರ್ ಅನ್ನ ಇವತ್ತು ಅಥವಾ ನಾಳೆ ಗುಂಡಿಟ್ಟು ಕೊಲ್ಲಬೇಕಂತಕ್ಕಂಥ ಅನಿವಾರ್ಯತೆ ಭಗತ್ ಸಿಂಗ್ಗಿತ್ತು. ಸುಭಾಷ್ ಚಂದ್ರ ಬೋಸ್ ತಾಯ್ನಾಡಿಗಾಗಿ ಸ್ವಾತಂತ್ರ್ಯವನ್ನ ಕೊಡಿಸಬೇಕಂತಕ್ಕಂಥ ಅನಿವಾರ್ಯತೆ ಸುಭಾಷ್ ಚಂದ್ರ ಬೋಸ್ ಕಣ್ಣೆದುರಿತ್ತು. ಅವತ್ತಿನ ಸಾವಿರಾರು ವೀರರು, ಲಕ್ಷಾಂತರ ಜನ, ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಕೊಡೋದ್ರ ಮುಖಾಂತರ ತಮ್ಮೆಲ್ಲರಿಗೂ ಗೊತ್ತಿರಲಿ, ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದಲ್ಲ, ಈ ಸ್ವಾತಂತ್ರ್ಯ ನಾವು ಕಿತ್ಕೊಂಡಿದ್ದು ಇದು ಬ್ರಿಟಿಷರಿಂದ. ಆ ಗರ್ವ ನಮ್ಮೆಲ್ಲರಿಗಿರಬೇಕು. Sky Sunshine School, step towards better future. Admissions are open. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। अब एडमिशन होगा सिर्फ ₹1 में। आज ही विजिट करें। ಅವತ್ತಿನ ಅಂದಿನ ಇಂಗ್ಲೆಂಡಿನ ಪ್ರಧಾನಿ ಕ್ಲೆಮೆಂಟ್ ಎಟ್ಲಿ ಹೇಳ್ತಾನೆ, ಭಾರತೀಯರಿಗೆ ನಾವು ಸ್ವಾತಂತ್ರ್ಯ ಕೊಡಬೇಕಾಗಿದ್ದು ನಮಗೆ ಅನಿವಾರ್ಯವಾಗಿತ್ತು, ಆ ಕಾರಣಕ್ಕಾಗಿ ನಾವು ಸ್ವಾತಂತ್ರ್ಯವನ್ನ ಭಾರತೀಯರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ. ಸ್ನೇಹಿತರೆ, ಅವತ್ತಿನ ಕಾಲಘಟ್ಟದಲ್ಲಿ ಕ್ಲೆಮೆಂಟ್ ಅಟ್ಲಿ ಸ್ವಾತಂತ್ರ್ಯ ಕೊಡ್ತಕ್ಕಂಥ ಸಮಯದೊಳಗ ಭಾರತೀಯರು ನೀವು ಮತ್ತೊಂದು ಸಲ ನಮ್ಮನ್ನ ಆಳ್ಲಿಕ್ಕೆ ನೀವೇ ನಮಗ್ ಕರಿತೀರಿ ಅಂತ ಹೇಳಿ ಕ್ಲೆಮೆಂಟ್ ಅಟ್ಲಿ ಘೋಷಣೆಯನ್ನ ಕೊಟ್ಟು ಹೋಗ್ತಾನೆ. ಇವತ್ತು 75 ವರ್ಷದ ಆಡಳಿತದ ನಂತರ ಇವತ್ತು ಭಾರತ ನಾವು ನಿಮ್ಗೆ ನಮ್ಮನ್ನ ಆಳ್ಲಿಕ್ಕೆ ಕರೆಯೋದು ಅಷ್ಟೇ ಅಲ್ಲ, ನಾವು ಅವಕಾಶ ಕೊಟ್ರೆ ನಿಮ್ಗೆ ನಾವು ಆಳ್ತೋಸ್ತೀವಿ ಅಂತಕ್ಕಂಥ ಸದೃಢ ಭಾರತವನ್ನ ನಾವು ಇವತ್ತು ಕಟ್ಟಿದ್ದೀವಿ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ APJ ಅಬ್ದುಲ್ ಕಲಾಂ ಅವರ ಒಂದು ಕನಸಾಗಿತ್ತು, ಸ್ವಾಮಿ ವಿವೇಕಾನಂದರ ಕನಸಿತ್ತು, ಈ ದೇಶದ ಆದರ್ಶ ನಾಯಕ ಮಹಾನ್ ಪುರುಷ ನರೇಂದ್ರ ಮೋದಿ ಅವರ ಕನಸಿದೆ, ಈ ದೇಶ ಜಗದ್ಗುರು ಆಗ್ಬೇಕು. ಈ ದೇಶ ಜಗದ್ಗುರು ಆಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ? ನಿಮಗೆಲ್ಲರಿಗೂ ನಾವೆಲ್ಲರೂ ಭಾರಿ ಪುಣ್ಯವಂತರು. ನಾವು ಈ ದೇಶಕ್ಕಾಗಿ ಹೋರಾಡಿ ಯಾರು ಪ್ರಾಣ ಕೊಡಬೇಕಾಗಿಲ್ಲ. ನಾವು ಸಾಕಷ್ಟು ಜನ ಮಾನ್ಯರು
ಪ್ರಾಣ ಕೊಡುವುದರ ಮುಖಾಂತರ RG Public School English Medium, admissions open, nursery to 8th standard, bus facility available, your child deserve the best education. ಈಗಾಗಲೇ ನಾನೆಲ್ಲ ವಿದ್ಯಾರ್ಥಿಗಳು ಮಾತನಾಡ್ತಕ್ಕಂಥ ಸಮಯದಲ್ಲಿ ನಾನು ಪ್ರತಿಯೊಂದು ಮಾತುಗಳನ್ನ ನಾನು ಲಕ್ಷಿಟ್ಟು ಕೇಳ್ತೇನೆ. ತಾವೆಲ್ಲರೂ ಮುಂದೆ ಮಾತನಾಡ್ತಕ್ಕಂಥ ಸಮಯದೊಳಗ ಈ ದಿನ ತಾವೆಲ್ಲರೂ ಸಂಗೊಳ್ಳಿ ರಾಯಣ್ಣನ ಒಂದು ಸಲ ನಿಮ್ಮ ಭಾಷಣದೊಳಗ ತಾವು ನೆನೆಯಲೇಬೇಕು. ಯಾಕಂದ್ರ ಇವತ್ತು ಆತನ ಜನ್ಮದಿನ, ಆತನ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ನೀವ್ಯಾರು ನಿಮ್ಮ ಮಾತಿನೊಳಗ ಒಂದು ಸಲಾರೆ ಸಂಗೊಳ್ಳಿ ರಾಯಣ್ಣನ ನೀವು ನೆನಲೇಬೇಕು. ಸ್ನೇಹಿತರೆ, ಇವತ್ತೇನ್ ಮಾಡ್ಬೇಕಪ್ಪ ನಾವು? ಈ ದೇಶ ಜಗದ್ಗುರು ಯಾವ ರೀತಿ ಆಗ್ಬೇಕು? ನಾವೆಲ್ಲರೂ ಓದಬೇಕು, ಹೌದು, ವಿಜ್ಞಾನಿಗಳಾಗಬೇಕು. ಇವತ್ತು ನೋಡ್ರಿ, ಇವತ್ತು ಎಷ್ಟೋ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರ ನಾವು ಇವತ್ತು ಯಾವತ್ತರ ಹೊರಗೆ ಹೋಗ್ಬೇಕಾಗಿತ್ತಂದ್ರ ಮನೆ ಹೊರಗೆ ಹೋಗಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲೋ ಆಟೋ ಸಲ್ಲಕ್ಕೋ ರಿಕ್ಷಾ ಸಲ್ಲಕ್ಕೋ ಹೋಗ್ಬೇಕಾಗಿತ್ತು. ಯಾರ್ದೋ ಒಬ್ಬನ ತಲೆಗೆ ಬಂತು, ಒಂದೆಲ್ಲೋ ರೂಮ್ನೊಳಗೆ ಕುಂತ ಅವೇನು ಗಾಡಿ ತಗೊಂಡಿಲ್ಲ, ಕಾರ್ ತಗೊಂಡಿಲ್ಲ, ಆಟೋ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಕಾರ್ ಯಾರ್ದು? ಕಾರ್ನ ಹೋಗೋರು ಯಾರು? ಜರ್ನಿ ಮಾಡೋರು ಯಾರು? ಅವ ಒಂದು ಸಿಸ್ಟಮ್ ಎದು ಇಟ್ಕೊಂಡು ಕುಂತ, ಅವನೇನು ಇಲ್ಲ, ಅವನ್ ಕಾರ್ ಇಲ್ಲ, ಅವನೇನು ಆಟೋ ಇಲ್ಲ, ಏನೋ ಅವ್ರ ತಾಯಿ ತಂದಿ ಜರ್ನಿ ಮಾಡೋರಿಲ್ಲ. ಓಲಾ ಊಬರ್ ಅಂತ ಹೇಳಿ ಅವನ್ ಕೆಳಗ ಹೊಸದು ಸೃಷ್ಟಿ ಮಾಡ್ದ. ಮನೆ ಕುಂತು ಮೊಬೈಲ್ದಲ್ಲಿ ಹೊಡೆದ್ರ ನೀವು ರೋಡಿಗೆ ನಡ್ಕೋತ ಹೋಗ್ಬೇಕಾಗಿತ್ತು. ರಿಕ್ಷಾ ಸಲ್ಲಕ್ಕ ನಿಮ್ ಮನಿ ಎದುರು ಬಂದು ಕಾರ್ ನಿಂದಿರ್ಲತ್ತಿತ್ತು, ನಿಮ್ ಮನಿ ಎದುರು ಬಂದು ರಿಕ್ಷಾ ನಿಂದಿರ್ಲತ್ತಿತ್ತು. ಇದು ಕಲ್ಪನೆ, ಇದೊಂದು ಆದರ್ಶ ಕಲ್ಪನೆ. ಆ ರೀತಿ ನಿಮ್ ವಿಚಾರಗಳು, ನಿಮ್ಮ ಕಲ್ಪನೆಗಳು ಕನಸು ಕಾಣಬೇಕು. ಹೋಟೆಲ್ನೊಳಗ ಯಾರೋ ಒಬ್ಬ ಒಳ್ಳೆ ತಿಂಡಿಗಳು ಮಾಡ್ಯಾನ, ಒಬ್ಬ ಯಾರೋ ಟೂ ವೀಲರ್ ಮೇಲೆ ತಗೊಂಡು ಅಡ್ಡಾಡ್ಲತ್ತಾನ. ಸ್ವಿಗ್ಗಿ ಝೊಮ್ಯಾಟೊ ಅಂತ ಹೇಳಿ ಒಬ್ಬ ವ್ಯಕ್ತಿ ತಲೆಗೆ ಬಂತು, ಅವನೇನು ಹೋಟೆಲ್ ಇಲ್ಲ, ಅವನಿಗೇನು ಫುಡ್ ಬೇಕಾಗಿಲ್ಲ. ಒಬ್ಬ ಮೊಬೈಲ್ ಕುಂದ ಕೆಸಿಂದ ಆಪರೇಟ್ ಮಾಡ್ಲತ್ತ ಆ ಹೋಟೆಲ್ದೊಂದು ತಿಂಡಿ ಸೀದಾ ನಿಮ್ಮನಿಗೆ ಹೊರತು. ಇದೊಂದು ವಿಶಿಷ್ಟವಾದಂತ ಆಲೋಚನೆ. ಆ ರೀತಿ ವಿದ್ಯಾರ್ಥಿಗಳು ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರಲಿ ವಿದ್ಯಾರ್ಥಿಗಳೇ, ನಾನು ಯಾಕೆ ನೀವು ಮಾತಾಡ್ಲಿಕ್ಕೆ ಹಚ್ತೀನಿ ಅಂದ್ರ, 1 ಗಂಟೆ ನಾವು ನಿಮ್ಮ ಮಾತುಗಳು ಯಾಕೆ ಕೇಳ್ತೀರಿ ಅಂದ್ರ, ಬಸವ ಕಲ್ಯಾಣದ ವಿದ್ಯಾರ್ಥಿಗಳು ಪೊಟೆನ್ಶಿಯಲ್ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು. ನಿಮ್ಮಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಬೇಕು. ನಾನು ಕೂಡ ಇಂಥ ವೇದಿಕೆ ಮೇಲೆ ನಿಂತು ಮಾತನಾಡಬಹುದು. ಮುಂದೆ ಕೇಳ್ತಕ್ಕಂಥವ್ರಿಗೆ ಏನ್ ಅನ್ಸ್ಬೇಕು? ನಾಳೆ ದಿನ ಏನ್ ನಮ್ಮ 17th ಸೆಪ್ಟೆಂಬರ್ ನಾವು ಬರ್ತದ, ಅಕ್ಕಿನ್ಕಿನ ನಾ ಭಾರಿ ಮಾತಾಡ್ಬೇಕು. ಇವತ್ ನೋಡ್ರಿ, ಸಾನಿಯಾ ನಮ್ಮ ಅಲಿ ಸಾಹೇಬ್ರ ಮಗಳು, ಅಕ್ಕಿಂದ ಹೈಟ್ ಅಕ್ಕಿಗೆ ನೋಡಿದ್ರ 7ನೇ 8ನೇ ಕ್ಲಾಸ್ ಅನಿಸ್ತಾಳ. ಅಕ್ಕಿಗೆ ನೀವು ನೋಡಿದಂದ್ರ ಬಹಳ 7ನೇ ಇರ್ಬೋದಪ್ಪ, 8ನೇ ಇರ್ಬೋದು. ಆದ್ರೆ ಅಕ್ಕಿ ನೀಟದೊಳಗ ಇಡೀ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥ ಸಾಧನೆ ಮಾಡಿದ್ದು ಸಾನಿಯಾ. ನಾವು ಅವಳಿಗೆ ತಂದು ಭಾಷಣ ಮಾಡಿ ಪ್ರಚಾರ ಮಾಡ್ಬೇಕಂತೇಳಿ ಭಾಷಣ ಮಾಡಿಲ್ಲ. ನಾನು ಸಾನಿಯಾ ಸಾಧನೆ ಮಾಡಬೇಕು, ಹುಟ್ಟಿದ ಮನೆ ಕೀರ್ತಿ ತರಬೇಕು, ಬಸವ ಕಲ್ಯಾಣ ಕೀರ್ತಿ ತರಬೇಕಂತ ಹೇಳಿ ನೀವು ಪ್ರತಿಯೊಬ್ಬರು ಮನಸ್ಸು ಮಾಡ್ಲಿ ಅಂತ ಹೇಳಿ ಸಾನಿಯಾಗಿ ಇಲ್ಲಿ ತಂದು ನಾವು ಭಾಷಣ ಮಾಡಿಸಿದ್ದೇವೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ, ಇಸ್ರೇಲ್ ಅಂತಕ್ಕಂಥ ಒಂದು ಪುಟ್ಟ ರಾಷ್ಟ್ರ, ಅದು ಬಹಳ ದೊಡ್ಡದೇ ಇಲ್ಲ. ಅದು ಬಹುತೇಕ ಸೈಜ್ ಒಳಗೆ ಕಲ್ಯಾಣ ಕರ್ನಾಟಕದಷ್ಟು ಇಲ್ಲ ಇಸ್ರೇಲ್. ನೀವು ಸೆಂಟರ್ ನಿಂತ್ರಿ ಅಂದ್ರೆ ಈ ಕಡೆ ಒಂದು 150 ಕಿಲೋಮೀಟರ್, ಈ ಕಡೆ ಉತ್ತರಕ್ಕೊಂದು 150, ದಕ್ಷಿಣಕ್ಕೊಂದು 150 ಕಿಲೋಮೀಟರ್. ಅಲ್ಲಿ ಪ್ರತಿಯೊಬ್ಬರು 18 ವರ್ಷ ಆದ ಮೂಲಕ ಸಾನಿಯಾ MBBS ಅಡ್ಮಿಷನ್ ತಗೊಂಡಳು. ಇಸ್ರೇಲ್ದೊಳಗೆ ಹಾಗಿಲ್ಲ. 18 ವರ್ಷ ಆದ ಮೂಲಕ ಅಲ್ಲಿ ಮಿಲಿಟರಿದೊಳಗೆ ನೀವು ಸೇರಿ 3.5 ವರ್ಷ ಕೆಲಸ ಮಾಡಬೇಕು ಇಸ್ರೇಲ್ದೊಳಗ. ನಿಮಗೆ ಗೊತ್ತಿರಲಿ, ಇಸ್ರೇಲ್ ಭಾರತದೊಳಗೆ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ನಮ್ಮ ಭಾರತ. ಇಸ್ರೇಲಿನ ಜನಸಂಖ್ಯೆ ಎಷ್ಟು ಅಪ್ಪ ಅಂದ್ರ ಇಡೀ ಜಗತ್ತಿನ 0.2% ಜನಸಂಖ್ಯೆ ಓನ್ಲಿ. ಎಲ್ಲ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ಕೇಳಬೇಕು. ಇಸ್ರೇಲ್ ರಾಷ್ಟ್ರದ ಜನಸಂಖ್ಯೆ ಎಷ್ಟು ಅಪ್ಪ ಅಂದ್ರ 0.2%.
0.2%, ಓನ್ಲಿ 1% ಅಲ್ಲ, 0.2%. ಆದ್ರೆ ನಿಮ್ಗೆ ಗೊತ್ತಿರಲಿ, ಇಸ್ರೇಲ್ನವರು ಈ ಜಗತ್ತಿನೊಳಗೆ ಎಷ್ಟು ಮಂದಿ ಇಲ್ಲಿ ತನಕ ನೊಬೆಲ್ ಪ್ರಶಸ್ತಿಗಳು ತಗೊಂಡಾರೋ, ಆ ನೊಬೆಲ್ ಪ್ರಶಸ್ತಿ ತಗೊಂಡವ್ರದೊಳಗೆ 22% ಇಸ್ರೇಲ್ದವರು, 22% ಇಸ್ರೇಲ್ನವರು. ಯಾಕಪ್ಪ ಅಂತ ಪುಟ್ಟ ರಾಷ್ಟ್ರದೊಳಗ ಅಂತ ದಿಗ್ಗಜರು, ಅಂತ ಮಹಾನ್ ಸಾಧನೆ ಮಾಡಿದವರು ನಾವು ವಿಚಾರ ಮಾಡ್ಬೇಕಲ್ಲ? ನಾವು ವಿಚಾರ ಮಾಡಲಾಗಿವೆ. ನಮ್ಮ ತಾಯಿ ತಂದೆ ನಾವು ಒಳ್ಳೆ ಅನುಕೂಲ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಹಾಕ್ಯಾರ, ಕೈದೊಳಗೆ ಸ್ಮಾರ್ಟ್ ಫೋನ್ ಕೊಟ್ಟಾರ, ನಾವು ಇತಿಹಾಸ ತಿಳ್ಕೊಳ್ಳುತ್ತಿಲ್ಲ. ನಿಮ್ಗೆ ಗೊತ್ತಿರಲಿ, ಈ ರಾಷ್ಟ್ರದೊಳಗ, ಇದೇ ಕರುನಾಡಿನೊಳಗ, ಇದೇ ಕರ್ನಾಟಕದೊಳಗ ಯಾವ ರೀತಿ ಭಗತ್ ಸಿಂಗ್ ಇದ್ದನೋ ಅಂತ ವೀರಬಲ್ಲಾಳ, 3ನೇ ವೀರಬಲ್ಲಾಳ, ಗಂಡುಗಲಿ ಕುಮಾರರಾಮ, ಅವನ ತಂದೆ ಕಂಪಿಲರಾಯ, ಅವನ ತಂದೆ ಸಿಂಗೇ ನಾಯಕರು ಏನು ಬರ್ತಕ್ಕಂಥ ದಿನಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಏನು ಹುಟ್ಟಿಗೆ ಕಾರಣರಾದರು. ಅವರ ಆಡಳಿತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪ್ರೇರಣೆ ಆಯ್ತು. ಅಂತ ವೀರರ ಕಥೆಗಳನ್ನ, ಅಂತ ಶೂರರ ಕಥೆಗಳನ್ನ ನೀವು ಮೊಬೈಲ್ ನಿಮ್ಮ ಸಮಯ ಹಾಳು ಮಾಡಲಾರ್ದೆ ನಿಜವಾಗ್ಲೂ ತಿಳ್ಕೊಂಡಿರ ಬದಲಾವಣೆ 100ಕ್ಕೆ 100 ನಿಂಬಲ್ಲಿ ಬರ್ತದ. ವಿಶೇಷವಾಗಿ ಇದು ಬಸವ ಕಲ್ಯಾಣ. ಇದು ಮುಂದೊಂದು ದಿವಸ ಇಡೀ ದೇಶದೊಳಗ ಎಲ್ಲೇ ಹುಟ್ಟಿರ್ಲಿ ಆ ವ್ಯಕ್ತಿ, ನಾನು ಒಂದು ಸಲ ಬಸವ ಕಲ್ಯಾಣಕ್ಕ ಹೋಗಿ ಬರಬೇಕು, ಅಂತ ಬಸವ ಕಲ್ಯಾಣ ನಾವು ನಿರ್ಮಾಣ ಮಾಡ್ಬೇಕಂತಕ್ಕಂಥ ಕನಸಿಟ್ಕೊಂಡು ಈ ಬಸವ ಕಲ್ಯಾಣವನ್ನ ನಾವು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಸವ ಕಲ್ಯಾಣದಲ್ಲಿ ಈಗಾಗಲೇ ಅನುಭವ ಮಂಟಪ ಬರ್ತಕ್ಕಂಥ 2027ರಲ್ಲಿ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದ್ರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ, ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿ ನಿರ್ಮಾಣ ಕಾರ್ಯ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಇಡೀ ದೇಶದ ಜನ ಬಸವ ಕಲ್ಯಾಣಕ್ಕೆ ಬಂದು ನೋಡ್ತಕ್ಕಂಥ ದೃಷ್ಟಿಯಲ್ಲಿ ನಾವು ನಿರ್ಮಾಣ ಮಾಡ್ತೇವೆ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣದ ಅಭಿವೃದ್ಧಿಗಾಗಿ ಈ ನೆಲದ ಸೇವಕನಾಗಿ, ಶಾಸಕನಾಗಿ ನಾನು ಕಾರ್ಯ ಮಾಡ್ತೇನೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನು AC ಅವರಿಗೆ, ತಹಸೀಲ್ದಾರ್ಗೆ ತಾವೇನು 5 ಜನ 6 ಜನ ಕೂಡ್ರಿ, ಅವರಿಗೆ ಸಮಯ ಲಿಮಿಟ್ ಮಾಡ್ರಿ. ನೀವು ಮಾತಾಡ್ತಕ್ಕಂಥ ಸಮಯದೊಳಗೆ ನೀವು ಪ್ರಾರಂಭ ಮಾಡ್ರಿ, ಹಿಂದಿದೊಳಗೆ ಮಾತಾಡ್ರಿ, ಕನ್ನಡದೊಳಗೆ ಮಾತಾಡ್ರಿ. ಏನು ನಮ್ಮಲ್ಲಿ ಬೆಲ್ ಯಾರೇ ಹೊಡೆದ್ರು ಅಂದ್ರೆ ನಿಮ್ಮ ಭಾಷಣ ಸ್ಟಾಪ್ ಮಾಡ್ತಕ್ಕಂಥದ್ದು ಮಾಡಬೇಕು. ಟೈಮ್ ಲಿಮಿಟ್, ಇಷ್ಟೇ ಟೈಮ್ನೊಳಗೆ ನಾನೆಲ್ಲ ಮಾತಾಡಬಲ್ಲೆ ಅಂತಕ್ಕಂಥದ್ದು ಕೂಡ ತೋರಿಸ್ಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು.